ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದೆ. ಆದರೆ ನಿಮಗೆ ಯಾವುದೋ ಸಂಬಂಧಪಡದೇ ಇರತಕ್ಕಂತಹ ಒಂದಷ್ಟು ಖರ್ಚುಗಳು ಕೂಡ ಅನಗತ್ಯವಾಗಿ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದಿದೆ. ಆದಾಯ ಇದೆ, ಖರ್ಚಾಗತ್ತೆ, ಪರವಾಗಿಲ್ಲ ಅನ್ನುವಂತಹ ಮನೋಭಾವ ಬೇರೆ. ಆದರೆ ಅನಗತ್ಯವಾಗಿ ಖರ್ಚಾಗ್ತಕ್ಕಂಥದ್ದನ್ನು ಗಮನಿಸಬೇಕಾಗತ್ತೆ. ಲಾಭ ಇದೆ, ಆದರೆ ವಿನಾಕಾರಣ ದುಡ್ಡು ಹೋಗ್ತಾ ಇದೆ ಅಂತಂದರೆ ನಿಮ್ಮ ಗಳಿಕೆ ಆಯಿತು, ಉಳಿಕೆಯಲ್ಲಿ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ಓದಬೇಕಾದಂತಹ ವಿಚಾರದಿಂದ ತುಂಬ ಗಾಂಭೀರ್ಯವಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಆ ಗಂಭೀರತೆ ಇಲ್ಲ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅನ್ನೋದಾದರೆ ಅದು ಕಷ್ಟವಾಗುತ್ತೆ ಅಂತ ಹೇಳಬೇಕು. ಪದವೀಧರರಿಗೆ ಉತ್ತಮವಾದಂತಹ ನೌಕರಿಯ ಕೊರತೆ ಇದೆ, ಆ ಪ್ರಯತ್ನ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಮತ್ತೆ ಹೇಳಬೇಕಾಗತ್ತೆ. ಪ್ರಾಮಾಣಿಕವಾಗಿ ನಿರಂತರವಾಗಿ ನಿಮ್ಮ ಪ್ರಯತ್ನವನ್ನು ನಡೆಸಿ ಅಂತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಹಲವಾರು ವಿಚಾರಗಳಿಗೆ, ಹಲವು ಕೆಲಸಗಳಿಗೆ ಶುಭಪ್ರದವಾದಂತಹ ಸಮಯ ಇದೆ. ಹಾಗಾಗಿ ಬೆಳಗ್ಗೆಯಿಂದ ಒಂದಷ್ಟೊತ್ತು ಕೆಲವು ಕೆಲಸಗಳಿಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅದು ಆಗದೇ ಇರತಕ್ಕಂಥದ್ದು ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ನಿಮಗೆ ಹಳೆಯ ನೆನಪು ಕಾಡುತ್ತೆ, ಒಂದಷ್ಟು ಬೇಸರ, ಒಂದಷ್ಟು ದುಃಖ, ಸಂತೋಷ ಎಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥದ್ದಿದೆ. ಹಸಿದವರಿಗೆ ನಿಮ್ಮ ಕೈಲಾದಷ್ಟು ಅನ್ನದಾನವನ್ನು ಮಾಡಿ ಅಥವಾ ಯೋಗ್ಯ ಕೆಲಸಕ್ಕೋಸ್ಕರವಾಗಿ ಹಣವನ್ನು ನೀಡಿ ಅನ್ನುವಂಥದ್ದು ಸಲಹೆ. ಶುಭವಾಗಿ. ವೃಷಭ ರಾಶಿ. ಈ ದಿವಸ ಮಾನಸಿಕವಾಗಿ ತುಂಬ ಆಯಾಸವನ್ನು ಹೊಂದ್ತೀರಿ. ಮನಸ್ಸು ತುಂಬ ಗೊಂದಲದಿಂದ ಕೂಡಿರುತ್ತೆ, ಹಾಗೆ ಉದ್ವೇಗದಿಂದ ಕೂಡಿರುತ್ತೆ ಅಂತ ಹೇಳಬೇಕು. ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳೋದಲ್ಲೇ ಯಾವುದೇ ಇದ್ದರೂ ಕೂಡ ನಂಬುವಂಥದ್ದಾಗಲಿ ಚರ್ಚೆ ಮಾಡುವಂಥದ್ದಾಗಲಿ ಖಂಡಿತ ಬೇಡ ಅಂತ ಹೇಳಿ ಅರ್ಥ. ಸ್ನೇಹಿತರು, ಸಹೋದ್ಯೋಗಿಗಳು ನಿಮ್ಮ ಜೊತೆಯಲ್ಲಿ ಚೆನ್ನಾಗಿಯೇ ಮಾತಾಡ್ತಾ ನಿಮಗೆ ಮೋಸವನ್ನು ಮಾಡಬಹುದು ಅಥವಾ ಸಂಬಂಧ ಪಡದೇ ಇರತಕ್ಕಂಥದ್ದಕ್ಕೆ ನಿಮ್ಮನ್ನು ಸಿಗಹಾಕಿಸಬಹುದು. ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಹತ್ರ ಹಣವನ್ನು ತೆಗೆದುಕೊಂಡು ನಿಮ್ಮನ್ನು ಸಿಗಹಾಕಿಸ್ತಕ್ಕಂಥದ್ದಾಗಬಹುದು. ಮನೆಯವರೆಲ್ಲ ಆತಂಕಕ್ಕೆ ಒಳಗಾಗ್ತಕ್ಕಂತಹ ಪರಿಸ್ಥಿತಿಯನ್ನು ತಂದಿಟ್ಕೊಳ್ತೀರಿ. ಯಾವಾಗ ವಿವೇಕವನ್ನು ಕಳ್ಕೊಂಡಾಗ, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪದಾಗ, ನೀವು ಲಾಭ ಪಡಿಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಏನನ್ನಾದರೂ ಹಣ ಹೂಡಿಕೆ ಮಾಡುವಂಥದ್ದು, ಬೇರೆಯವರಿಗೆ ಬಡ್ಡಿ ಸಾಲ ಕೊಡ್ತಕ್ಕಂತಹದ್ದು ಮಾಡಿದಿರಿ, ತೊಂದರೆಯನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು. ಮನಸ್ಸು ಒಳ್ಳೆಯದನ್ನು ಮಾತ್ರ ಹಂಬಲಿಸ್ತಾ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮನಸ್ಸು ಒಪ್ಪಿಗೆ ಕೊಡದೇ ಇದ್ದರೂ ಕೂಡ ನೀವು ನಿಮ್ಮ ಕೆಲಸಕ್ಕೆ ಮುಂದಾಗ್ತಕ್ಕಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಅವಕಾಶ ವಂಚಿತರಾಗ್ತೀರಿ. ಇದು ಯಾವುದನ್ನು ಕೂಡ ಮಾಡಿಕೊಳ್ಬಾರ್ದು. ಶ್ರೀರಾಮದೂತ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಆಂಜನೇಯನ ಸ್ಮರಣೆಯಿಂದ ಅಥವಾ ಆಂಜನೇಯನನ್ನು ಉಪಾಸನೆ ಮಾಡೋದರಿಂದ ನಿಮಗೆಲ್ಲ ರೀತಿಯಿಂದ ಶಕ್ತಿಯನ್ನು, ಭಕ್ತಿಯನ್ನು, ಯುಕ್ತಿಯನ್ನು ಆ ಆಂಜನೇಯ ಕರುಣಿಸ್ತಾನೆ. ಅದೆಲ್ಲವನ್ನು ಸದುಪಯೋಗ ಮಾಡಿಕೊಳ್ಳಿ, ಯಶಸ್ಸನ್ನು ಹೊಂದಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಕುಟುಂಬ ಸದಸ್ಯರ ಒಂದು ನಡವಳಿಕೆಯನ್ನು ನೋಡಿ ನಿಮ್ಮ ಪರಿವಾರದವರು, ನಿಮ್ಮ ಸ್ನೇಹಿತ ವರ್ಗದವರು ಅಥವಾ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಮೆಚ್ಚಿಕೊಳ್ತಾರೆ. ಸಂಸ್ಕಾರಯುತವಾದಂತಹ ಕುಟುಂಬದಲ್ಲಿ ನೀವಿದ್ದೀರಿ ಅನ್ನುವಂತಹ ಒಂದು ಹೆಗ್ಗಳಿಕೆ ನಿಮ್ಮದಾಗತ್ತೆ. ಅದೇ ರೀತಿ ಪ್ರತಿನಿತ್ಯವೂ ಇರಬೇಕು ಅನ್ನುವಂಥದ್ದು ಅಪೇಕ್ಷೆ ಆಗುತ್ತೆ. ನಿಮ್ಮ ಚುರುಕುತನ ಅಥವಾ ಬುದ್ಧಿವಂತಿಕೆ ನಿಮಗೆ ಹೆಚ್ಚಿನ ಗೌರವವನ್ನು ತರತಕ್ಕಂತಹ ದಿವಸ ಇದು. ಪ್ರತಿನಿತ್ಯವೂ ಕೂಡ ಹಾಗೇ ಇರಬೇಕು, ಆದರೆ ಗ್ರಹಗತಿಯ ಫಲವನ್ನೂ ಕೂಡ ನಾವು ಅನುಭವಿಸ್ಬೇಕಲ್ಲ ಅನ್ನುವಂಥದ್ದಿರುತ್ತೆ. ಕೆಲಸದ ಸ್ಥಳದಲ್ಲಿ ತುಂಬ ಶ್ರಮ ಪಡ್ತೀರಿ, ಪ್ರಾಮಾಣಿಕವಾಗಿ ಇರಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನಗಳು ನಡೆಯುತ್ತೆ. ಆದರೆ ವಾತಾವರಣವಾಗಲಿ, ಜೊತೆಯಲ್ಲಿರುವಂಥವರಾಗಲಿ ಎಲ್ಲರೂ ಹಾಗೇ ಇರಬೇಕಲ್ಲ ಅನ್ನುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಈ ದಿವಸ ಚೆನ್ನಾಗಿದೆ ಅಂತ ಹೇಳಬೇಕಾಗತ್ತೆ. ನಿಮ್ಮ ದಿನಚರಿಯಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು. ನಿಮ್ಮ ಈ ಬದಲಾವಣೆಗಳನ್ನು ಜನ ಮೆಚ್ಚುತ್ತಾರೆ. ಯಾಕೆ ಅಂತಂದರೆ ಯಾರಿಗೆ ಏನೋ ಮಾತು ಕೊಟ್ಟಿರ್ತೀರಿ, ಆದರೆ ಅನಿವಾರ್ಯದಿಂದ ಅಲ್ಲಿಗೆ ಹೋಗೋದಕ್ಕೋ ಅಥವಾ ಅವ್ರನ್ನ ಭೇಟಿ ಮಾಡೋದಕ್ಕೋ ಅಥವಾ ಆ ಕೆಲಸವನ್ನು ಮಾಡದೇ ಇರೋದಕ್ಕೆ ಕಾರಣ ಆಗಬಹುದು. ಆದರೆ ಸತ್ಯಾಂಶವನ್ನು ಹೇಳಿದಾಗ
ಯಾರು ಅದಕ್ಕೆ ಸಂಬಂಧಪಟ್ಟಂಥವ್ರು ಇರ್ತಾರೆ ಅವರು ಅದನ್ನು ಒಪ್ಪುವಂಥದ್ದು ಮೆಚ್ಚುವಂಥದ್ದು ಆಗಬಹುದು ಅಂತ ಅರ್ಥ. ನವದುರ್ಗೆಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಬಗ್ಗೆ ನಿಮಗೆ ಸರಿಯಾದಂತಹ ನಂಬಿಕೆ ಇರಬೇಕು, ದೃಢವಾದಂತಹ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಯಾವ ಕೆಲಸವನ್ನು ಕೊಟ್ಟರೂ ಕೂಡ ನಾನು ಮಾಡಬಲ್ಲೆ, ಜಯಿಸಬಲ್ಲೆ ಅನ್ನುವಂತಹ ಒಂದು ಮನೋಭಾವ, ಆ ಒಂದು ಸ್ಥೈರ್ಯ ನಿಮಗಿರಬೇಕಾಗತ್ತೆ. ಅದರಲ್ಲಿ ನೀವೇನಾದರೂ ರಾಜಿ ಮಾಡಿಕೊಂಡ್ರಿ, ನನ್ನ ಹತ್ರ ಈ ಕೆಲಸ ಆಗತ್ತಾ ಅಂತ ಅನುಮಾನ ಪಟ್ರಿ, ಅದು ದೊಡ್ಡ ಹಿನ್ನಡೆಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಎಲ್ಲರೂ ಕೂಡ ನಿಮ್ಮ ಪ್ರಾಮಾಣಿಕವಾದಂತಹ ಧೈರ್ಯಯುತವಾದಂತಹ ಒಂದು ತೀರ್ಮಾನದಿಂದ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ಈ ವ್ಯಕ್ತಿಯನ್ನು ಮೆಚ್ಚಬೇಕಪ್ಪ ಅನ್ನುವಂತಹ ಭಾವನೆ ಜನಕ್ಕೆ ಬರುವ ಹಾಗಾಗುತ್ತೆ. ಹಿರಿಯರ ಬಗ್ಗೆ ಮತ್ತು ದೇವರ ಬಗ್ಗೆ ನಿಮಗಿರತಕ್ಕಂತಹ ನಂಬಿಕೆಯನ್ನು ಹಾಗೆ ಉಳಿಸ್ಕೊಳ್ಳಿ, ಅದು ಬಹಳ ಮುಖ್ಯವಾಗುತ್ತೆ. ನಿಮ್ಮ ಮನೋಭಾವನೆ ಏನಿದೆ ಅದು ಬಹಳ ಸ್ಪಷ್ಟವಾದಂತಹ ಚಿತ್ರಣವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ವಿರೋಧಿಗಳೆಲ್ಲರೂ ಕೂಡ ನಿಮ್ಮ ಕೆಲಸದ ವೈಖರಿಯನ್ನು ನೋಡಿ ತಟಸ್ಥರಾಗಿಬಿಡ್ತಾರೆ. ನಿಮ್ಮ ಬಗ್ಗೆ ಏನೂ ಕೂಡ ಮಾತಾಡೋದಕ್ಕೆ ಹೋಗದೇ ಇರತಕ್ಕಂತಹ ದಿವಸ. ಸಾಯಂಕಾಲದ ಹೊತ್ತಿಗೆ ಏನೋ ಕೆಟ್ಟ ವಾರ್ತೆಯನ್ನು ಕೇಳ್ತೀರಿ, ಮನಸ್ಸಿಗೆ ಬೇಸರವಾಗುತ್ತೆ, ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ. ಗೋ ಪ್ರಾರ್ಥನೆಯನ್ನು ಮಾಡಿ, ಗುರು ಪ್ರಾರ್ಥನೆಯನ್ನು ಕೂಡ ಮಾಡಿ, ಹಸುವಿಗೆ ಕೈಲಾದರೆ ಅವಕಾಶ ಇದ್ದರೆ ಅಕ್ಕಿ ಬೆಲ್ಲವನ್ನು ಕೊಡಿ, ಗುರು ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಆ ಸದ್ಗುರುಗಳು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಹರಸಲಿ, ಆಶೀರ್ವದಿಸಲಿ, ಅನುಗ್ರಹ ಮಾಡಲಿ. ಶುಭವಾಗಿ.